ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಫಸ್ಟ್ ಸ್ಟಾರ್ಟಿಂಗೇ ನಾನಿಲ್ಲಿ ವಿಧಾನಸೌಧನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆನೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ. ಇವಾಗ ಬನ್ನಿ ವಿಧಾನಸೌಧ ಹೇಗಿದೆ ಅಂತ ಹೇಳಿ ನೋಡೋಣ. ಇವಾಗ ನಾನು ನಮ್ಮ ಅತ್ತೆ ಮತ್ತು ನಮ್ಮಮ್ಮ ನನ್ನ ಮಗಳ ಜೊತೆ ಹೋಗ್ತಾ ಇರೋದು. ಸೊ ನನ್ನ ಹಸ್ಬೆಂಡು ಅಪ್ಪ ಇಬ್ಬರು ಬಂದಿಲ್ಲ. ಸೊ ಅವ್ರಿಗೆ ಬೋರಿಂಗು ಬರೋದಕ್ಕೆ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದರು. ಸೊ ಹಾಗಾಗಿ ನಾನೇ ಕರ್ಕೊಂಡು ಬಂದೆ, ನಾನೇ ತೋರಿಸ್ತೀನಿ ಬನ್ನಿ, ನನಗೂ ಗೊತ್ತು ಬೆಂಗಳೂರು ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಇದು ನಮ್ಮಮ್ಮ ಮತ್ತು ನನ್ನ ಅತ್ತೆ, ನನ್ನ ಮಗಳು. ಇವರು ವಿಧಾನಸೌಧ ನೋಡಿ ಅಂತ ಕರ್ಕೊಂಡು ಬಂದರೆ ವಿಧಾನಸೌಧ ನೋಡೋದು ಬಿಟ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಬಂದಿರೋ ಫಾರಿನರ್ನ ನೋಡ್ತಾ ಇದ್ದಾರೆ. ಅವ್ರಿಗೇನೋ ಗೈಡು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾಯಿದ್ರು, ವೀಡಿಯೋಸು ಫೋಟೋಸ್ ಎಲ್ಲ ತೊಗೋತಾಯಿದ್ರು ಅವರು ಕೂಡ. ಅವರು ನೋಡಿಕೊಂಡು ಅವ್ರ ಜಡೆ ಹೆಂಗಿದೆ ನೋಡು, ಅವ್ರು ಹೆಂಗೆ ಕಟ್ಕೊಂಡಿದ್ದಾರೆ, ಹಂಗೆ ಹಿಂಗೆ ಅದು ಇದು ಅಂತಲೇ ಮಾತಾಡ್ತಾಯಿದ್ರು. ಸೊ ಹಾಗೆ ಎದುರುಗಡೆನೂ ಹೈಕೋರ್ಟ್ ನೋಡ್ಕೊ ಅಂತ ಹೇಳಿಬಿಟ್ಟು ಪಾರ್ಕ್ ಒಳಗಡೆ ಕರ್ಕೊಂಡು ಬಂದೆ. ಪಾರ್ಕ್ ಒಳಗಡೆ ಜನನೂ ಜಾಸ್ತಿ ಏನೂ ಇರಲಿಲ್ಲ. ಸೊ CM ಕೃಷ್ಣ ಅವರು ನಿಧನರಾಗಿರೋ ಕಾರಣ ಗೌರ್ಮೆಂಟ್ ಹಾಲಿಡೇ ಇದಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಜನ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದರು. ಈ ಕಡೆ ಜಾಸ್ತಿ ಏನೂ ಇರಲಿಲ್ಲ. ಆರಾಮಾಗಿ ಪಾರ್ಕ್ ಎಲ್ಲ ಸುತ್ತಾಡಿಸ್ಕೊಂಡು ಕರ್ಕೊಂಡು ಬಂದೆ. ಎಲ್ಲೂ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡಲಿಲ್ಲ. ಹಾಗೆ ವಾಕಬಲ್ಲು, ಯಾಕಂದರೆ ಕೂತ್ಕೊಂಡ್ರೆ ಮತ್ತೆ ಇನ್ನೂ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅಲ್ಲೇ ಮಾತಾಡ್ಕೊಂಡು ಮುಂದೆನೇ ಬರ್ತಾ ಇದ್ವಿ. ನೋಡ್ತಾ ಇರ್ಬೋದು, ಇದರಲ್ಲಿ ನನ್ನ ಮಗಳು ಕಿತಾಪತಿ ಬೇರೆ, ನಾನು ಬರಲ್ಲ ಹಂಗೆ ಹಿಂಗೆ, ನೀವು ಏನು ಕೊಡಿಸಲ್ಲ ಹಾಗೆ ಹೇಗೆ ಅಂತ ಎಲ್ಲ ಕಿತಾಪತಿ ಮಾಡ್ತಿದ್ಲು. ಅವಳಿಗೆ ಬಬಲ್ಸ್ ಬೇಕಿತ್ತಂತೆ. ಸೊ ಅಲ್ಲಿ ಬಬಲ್ಸ್ ಇರಲಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದೊಂದು ಕ್ಯಾಪ್ಚರ್ ನಾನು ತೊಗೊಂಡಿದ್ದೀನಿ. ಇದು ಲೈಬ್ರರಿ ಬ್ಯಾಕ್ ಸೈಡಲ್ಲಿ ಪಾರಿವಾಳಗಳೆಲ್ಲ ಫುಡ್ ತಿಂತಿತ್ತು. ಸೊ ಅದನ್ನು ತೋರಿಸೋದಕ್ಕೆ ಅಂತ ನನ್ನ ಮಗಳಿಗೆ ನಿಂತ್ಕೊಂಡೆ. ಹಾಗೆ ಒಂದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಬಂದಿರೋ ಇಷ್ಟು ದಿನದಲ್ಲಿ ಯಾವತ್ತೂ ಈ ಥರ ನೋಡಿರಲಿಲ್ಲ. ಪಾರಿವಾಳಗಳು ಮುಂದೆ ಇದೆಯಲ್ಲ, ಅಲ್ಲಿ ಬಿಲ್ಡಿಂಗ್ ಮೇಲೆ ಅಂದರೆ ಕಂಬಗಳ ಮೇಲೆ ಕೂತ್ಕೋತಾ ಇದ್ವು. ಬ್ಯಾಕ್ ಸೈಡಲ್ಲಿ ಇದನ್ನು ಮಾತ್ರ ನೋಡಿದ್ದು. ಈಗ ಮಾರ್ಕೆಟಿಗೆ ಬಂದಿದ್ದೀನಿ. ಬನ್ನಿ, KR ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ಮಾರ್ಕೆಟ್ ಯಾರು ನೋಡಿಲ್ಲ ನೋಡ್ಕೊಂಬಿಡಿ. ಸೊ ಟೈಮ್ ಇತ್ತು, ನಾವೆಲ್ಲೂ ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ. ಸೊ ಟೈಮ್ ಇತ್ತಲ್ಲ, ಅದಕ್ಕೆ ನಮ್ಮ ಅತ್ತೆಗೆ ಮಾರ್ಕೆಟ್ ನೋಡ್ತೀಯಾ ಅಂತ ಅಂದಿದ್ದಕ್ಕೆ ಆಯಿತು ಬಾ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಇವಾಗ ನಾವು ಮಾರ್ಕೆಟಿಗೆ ಬಂದಿದ್ದೀವಿ. ಅಲ್ಲಿಂದ ಹಾಗಂಗೆ ಹತ್ರ ಯಾವುದ್ಯಾವುದಿತ್ತು ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ತುಂಬಾ ಅಟ್ರಾಕ್ಷನ್ ಇಲ್ಲಿ ಮಾರ್ಕೆಟಲ್ಲಿ ಅಂತ ಅಂದರೆ ಹೂವು, ಅದು ಬಿಟ್ಟರೆ ಹಣ್ಣು. ಸೊ ಹೇಗಿತ್ತು ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಮಾರ್ಕೆಟ್ ಎಲ್ಲ ಕಡೆನೂ ಒಂದೇ ಇರುತ್ತೆ, ಆದರೆ ಇದು ತುಂಬ ದೊಡ್ಡ ಮಾರ್ಕೆಟ್ ಅಲ್ವಾ. ಸೊ ಹಾಗಾಗಿ ಅವರಿಗೂ ನೋಡಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ಕರ್ಕೊಂಡು ಬಂದೆ. ಇವತ್ತು ಇಲ್ಲಿ ನಮ್ಮ ಜೊತೆ ಯಾರೂ ಬಂದಿಲ್ಲ, ಅಂದರೆ ನನ್ನ ಹಸ್ಬೆಂಡು ಮತ್ತು ನಮ್ಮ ಅಪ್ಪ ಯಾರೂ ಬಂದಿಲ್ಲ. ನಾವೇ 3 ಜನ ಬಂದ್ವಿ. ಭಯನೂ ಇರುತ್ತಲ್ವ ಸ್ವಲ್ಪ, ಮಾರ್ಕೆಟ್ ಅಂದರೆ ಹಾಗೆ ಹಿಂಗೆ ಅಂತ ಹೇಳಿ. ಸೊ ಸೈಲೆಂಟಾಗಿ ಹಂಗೆ ವಾಕ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವಾಗಂತೂ ಹಣ್ಣುಗಳನ್ನ ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ. ನಾವು ತೊಗೊಂಡು ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ರುಚಿ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತು ಜೋಡಿಸಿದಾರಲ್ವ, ಆ ಸ್ಟೈಲಿಗೆ ಬಿದ್ದೋಗ್ಬಿಡ್ಬೇಕು, ತೊಗೊಬೇಕು ಆ ಥರ ಅನಿಸುತ್ತೆ. ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಜೋಡಿಸಿರ್ತಾರೆ. ನೋಡ್ತಾ ಇರ್ಬೋದು, ಡಿಸೈನ್ ಕಲರು ಫುಲ್ ತುಂಬಾ ಖುಷಿಯಿಂದ ತೊಗೊಂಡು ತಿನ್ನಬೇಕು. ಹಣ್ಣು ಮೇಲೆ ಕುಯ್ದಿಟ್ಟಿರ್ತಾರೆ, ಇದೇ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ತೊಗೊಂಡಿರೋ ಚೆನ್ನಾಗಿಲ್ಲದೆ ಇದ್ರೂ ಇರ್ಬೋದು. ರೇಟ್ ಮಾತ್ರ ಓಕೆ ಥರ ಇತ್ತು, ಜಾಸ್ತಿ ಏನೂ ಇರಲಿಲ್ಲ. 120-100 ರೂಪೀಸ್ ಆ ಥರ ಇತ್ತು. ಜಾಸ್ತಿ ದಾಳಿಂಬೆ ಮತ್ತು ಆ್ಯಪಲ್ ಇತ್ತು. ನಾನು ಕೂಡ ಹಾಗೇ ನೋಡಿಕೊಂಡು ವೀಡಿಯೋಸ್ ಎಲ್ಲ ತೊಗೊಂಡು ಬಂದೆ. ಇಲ್ಲಿಂದ ತೊಗೊಂಡೋದ್ರೆ ಇಟ್ಕೊಂಡು ಹೋಗೋದೆಲ್ಲ ಸುಮ್ಮನೆ ಕಷ್ಟ, ನಂಗೆ ಅವೆಲ್ಲ ಆಗಂಗಿಲ್ಲ. ಸೊ ಮನೆ ಹತ್ರನೇ ತೊಗೋಬೋದು, ಒಂದು 10 ರೂಪಾಯಿ ಜಾಸ್ತಿ ಇರುತ್ತೆ. ಜಾಸ್ತಿ ನಾವು ಫ್ರೂಟ್ಸು ಏನೂ ತರೋದಕ್ಕೆ ಹೋಗೋದಿಲ್ಲ. ನನ್ನ ಮಗಳು ಫ್ರೂಟ್ಸ್ ಜಾಸ್ತಿ ತಿನ್ನಲ್ಲ, ಅವಳು ಬೇಕ್ರಿ ಐಟಮ್ಸೇ ಜಾಸ್ತಿ ತಿನ್ನೋದು. ಸೊ ಹಾಗಾಗಿ ಬಿಟ್ಟೆ. ಇಲ್ಲಿ ಎಲ್ಲ ಥರದ ಹಣ್ಣುಗಳು ಇತ್ತು. ನಮ್ಮತ್ತೆ ಇದನ್ನು ನಮ್ಮೂರಲ್ಲಿ ಬೆಳೀತಾರೆ, ಬೆಲ್ಬೇವತ್ತು ಹಣ್ಣು ಅಂತ ಗೊತ್ತಿರುತ್ತೆ, ಬೆಲ್ಲದ ಬೇವು. ಸೊ ಅದು ಇತ್ತು, ಹಾಗಾಗಿ ನೋಡ್ಕೊಂಡು ಬಂದ್ವಿ. ಸೀಬೆಕಾಯಿ ನೋಡ್ತಾ ಇರ್ಬೋದು ಎಷ್ಟು ಡಿಸೈನಾಗಿ ಕಟ್ ಮಾಡಿದ್ದಾರೆ ಅಂತ ಹೇಳಿ. ಸಪೋಟ ಮತ್ತು ಸೀತಾಫಲ ಎಲ್ಲ ಥರದ್ದು ಹೂಗಳು ಇತ್ತು, ಹಣ್ಣುಗಳು ಇತ್ತು. ನೆಕ್ಸ್ಟ್ ನಾವು ಹೂಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬರ್ತಾಯಿದ್ವಿ. ಮಾರ್ಕೆಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣವೇ ಸೊ ಫುಲ್ಲು ಹೂವಿಂದು ಘಮ ಅಂತ ಹೇಳಿ ವಾಸನೆ ಬರ್ತಾಯಿತ್ತು. ನಾನು ಫಸ್ಟ್ ಟೈಮ್ ಬೇರೆ ಬಂದಿರೋದು, ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೆ ಏನು ಕೇಳೋಕ್ಕೋಗ್ಬೇಡಿ, ಆಮೇಲೆ ಎಲ್ಲ ಎಗ್ರಿಗೊಂಬಿಡ್ತಾರೆ, ತಗೊಳ್ಳೇಬೇಕು ಹಂಗೆ ಹಿಂಗೆ ಅಂತ ಹೇಳಿ. ಸೈಲೆಂಟಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ದೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ನನ್ನೇ ಫಾಲೋ ಮಾಡ್ಕೊಂಡು ಬಂದರು. ಯಾಕಂದರೆ ಅವರಿಬ್ರಿಗೂ ಗೊತ್ತಿಲ್ಲಲ್ಲ ಅಷ್ಟು ಮಾರ್ಕೆಟು, ತಪ್ಪಿಸ್ಕೊಂಡ್ಬಿಟ್ರೆ ಅದಕ್ಕೆ ನಾನು ಹೆಂಗೆ ಹೋಗ್ತೇನೆ ಹಂಗೆ ಬರ್ತಾಯಿದ್ರು. ನಾನು ಹೂಗಳೆಲ್ಲ ಎಲ್ಲಿತ್ತು ಜಾಸ್ತಿ ಅಲ್ಲೇ ನೋಡ್ಕೊಂಡು ಹೋಗ್ತಾಯಿದ್ದೆ. ತುಂಬಾ ಫ್ರೆಶ್ ಆಗಿರೋ ಹೂಗಳೆಲ್ಲ ಬರುತ್ತೆ, ಎಲ್ಲ ಥರದ ಹೂಗಳು ಏನು ಬೇಕು ಎಲ್ಲ ಸಿಗುತ್ತೆ. ಮಾರ್ಕೆಟಲ್ಲಿ ಇಂಥ ಸಿಗಲ್ಲ ಅನ್ನೋಂಗೇನೂ ಇಲ್ಲ, ಎಲ್ಲ ಥರದ್ದು ಸಿಗುತ್ತೆ. ಸೊ ತುಳಸಿ ನೋಡಿ ಎಷ್ಟು ಫ್ರೆಶ್ ಆಗಿದೆ, ಕಟ್ಟಿಟ್ಟಿದ್ದಾರೆ. ಇವಾಗ ನಾನು ಮೊಗ್ಗಿನ ಜಡೆ
ಮತ್ತು ಹೂವಿನ ಹಾರಗಳು ಇದನ್ನೆಲ್ಲ ನೋಡೋದಕ್ಕೆ ನನಗೂ ಕೂಡ ಖುಷಿ. ಸೊ ಹಾಗಾಗಿ ನಾನು ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಾಯಿದ್ದೆ. ಹಾಗೆ ನಾನು ಹಿಂದೆ ಇವರು ಬರ್ತಾ ಇದ್ದಾರೆ ಅಂತ ಚೆಕ್ ಮಾಡ್ಕೊಂಡು ಹೋಗಬೇಕು, ಆಮೇಲೆ ಸೀದಾ ಹೋಗ್ಬಿಟ್ರೆ ಕಡೆ ತಪ್ಪಿಸ್ಕೊಂಡ್ರೆ ಹುಡ್ಕೋದು ಕಷ್ಟ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಹೂವಿನ ಅಂಗಡಿಗಳ ಕಡೆ ಬಂದಿದ್ದೀನಿ. ಹಾರಗಳನ್ನ ಮಾಡಿಟ್ಟಿದ್ದಾರೆ, ಮಲ್ಲಿಗೆ ಹೂವಿನ ದಿಂಡಿನ ಹಾರಗಳನ್ನ ಮಾಡಿದ್ದಾರೆ. ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ, ತುಂಬ ಬ್ಯೂಟಿಫುಲ್ ಆಗಿರ್ತವೆ. ಯಾವ್ಯಾವ ಡಿಸೈನು ಏನೇನು ಹೂಗಳಲ್ಲಿ ಮಾಡಿರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಕೆ ಜಿಗಳಲ್ಲಿ ತೊಗೋಬೋದು ಅಷ್ಟೇ, 1/4 kg ಎಲ್ಲ ಕೊಡೋಲ್ಲ ಇಲ್ಲಿ, 1 kg 2 kg ಆ ಥರ ಮಾತ್ರನೇ ಕೊಡೋದು. ಸೊ ಅಷ್ಟೆಲ್ಲ ನಮಗೆ ನೆಸೆಸಿಟಿ ಇದ್ದರೆ ತೊಗೋಬೋದು, ಸುಮ್ಮನೆ ಯಾಕೆ ತೊಗೊಳ್ಳೋದು. ಅಲ್ಲೇ ನಮ್ಮ ಕಡೆಯೇ ಚಿಕ್ಕ ಮಾರ್ಕೆಟ್ ಇದೆ, ಅಲ್ಲೂ ಸಿಗುತ್ತೆ. ಇಲ್ಲಿ ಬಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಮೈ ಮೇಲಿರೋಂತಹ ಒಡವೆ ಫೋನು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಮತ್ತು ಜಾಸ್ತಿ ಎಲ್ಲನೂ ಬಾರ್ಗೇನ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಬನ್ನಿ ಫೈನಲಾಗಿ ಹೂವಿನ ಹಾರಗಳ ಕಡೆ ಬಂದಿದ್ದೀವಿ. ನಿಂತ್ಕೊಂಡು ನೋಡಬೇಕು ಅಂತ ಅನಿಸುತ್ತೆ, ನೋಡ್ತಾ ಇದ್ರೆ ಆಮೇಲೆ ಏನಮ್ಮ ಬೇಕಾ ತೊಗೋತೀಯಾ ಅಂತ ಹೇಳ್ಬಿಟ್ರೆ ಕಷ್ಟ ಅಲ್ವಾ. ಸೊ ಯಾಕೆ ಬೇಕು, ನಮ್ಮ ಹುಷಾರಲ್ಲಿ ನಾವಿರಬೇಕು ಅಂತ ಹೇಳಿ ಹಂಗೆ ವೀಡಿಯೋ ತೊಗೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮಲ್ಲಿಗೆ ಹೂವಿನ ದಿಂಡಿಗಳನ್ನೆಲ್ಲ ಕಟ್ಟಿದ್ದಾರೆ, ಹಾಗೆ ಮುಗ್ಗಿನ ಜಡೆನೂ ಕೂಡ ಕಟ್ಟಿದ್ದಾರೆ. ದೇವ್ರ ಹಾರಗಳು, ಮದುವೆ ಹಾರಗಳು, ಫಂಕ್ಷನ್ನಿಗೆ ಬೇಕಾಗಿರೋದು ಎಲ್ಲ ಕಟ್ಟಿದ್ದಾರೆ. ಸೂಪರಾಗಿದೆ, ನೋಡ್ತಾ ಇರ್ಬೋದು. ಬಾಗಿಲಿಗೆ ತೋರಣ ಹಾಕ್ತಾರಲ್ವ, ಅದು ಕೂಡ ಇದೆ. ಸೊ ಬ್ಯೂಟಿಫುಲ್ ಆಗಿದೆ, ನೀವೇ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಕಲರ್ ಯಾವ್ಯಾವ ಹೂಗಳಿಂದ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ರೋಸು ಜೊತೆಗೆ ಲೋಟಸ್ಸು ಎಲ್ಲನೂ ಮಿಕ್ಸ್ ಮಾಡಿರ್ತಾರೆ, ತುಂಬಾ ಬ್ಯೂಟಿಫುಲ್ ಆಗಿರ್ತವೆ. ನೋಡ್ತಾ ಇರ್ಬೋದು, ನನಗಂತೂ ಹೂವಿನ ಹಾರ ನೋಡೋದೇ ಖುಷಿ. ಕೆಳಗಡೆ ಮಣಿಗಳಿರುತ್ತಲ್ಲ, ಅದಂತೂ ಫುಲ್ ಅಟ್ರಾಕ್ಷನು. ನಾನು ನೋಡ್ತಾ ಇರ್ತೀನಿ ಆ ಥರದ್ದು ಏನಾದರೂ ಡಿಫ್ರೆಂಟಾಗಿ ಏನಾದರೂ ಹಾಕಿರ್ತಾರೆ ಅಂತ ಹೇಳಿ. ಸೊ ಅದನ್ನೆಲ್ಲ ಬಿಟ್ಟು ಇವಾಗ ಮತ್ತೆ ಬೇರೆ ಕಡೆ ಬಂದ್ವಿ. ಇವಾಗ ಏನು ಮತ್ತೆ ಒಂದು ರೌಂಡ್ ಹೋಗೋಣ ಅಂದಿದ್ದಕ್ಕೆ ಮೇಲ್ಗಡೆ ನೋಡೋಣ ನಡಿ ಅಂತ ಹೇಳಿ ಕರ್ಕೊಂಡು ಬಂದರು. ಸೊ ಬನ್ನಿ ಅಲ್ಲೂ ಕೂಡ ನೋಡೋಣ ಅಂತ ಹೇಳಿ ಹೋದ್ವಿ. ಅಲ್ಲಿ ಏನು ಅಂತಂದರೆ ಬರೀ ಇದು ಗ್ರಂಥಿಗೆ ಅಂಗಡಿ ಏನಿರುತ್ತೆ ಅದು, ಆಮೇಲೆ ಮತ್ತು ಪಾತ್ರೆಗಳಿರುತ್ತೆ, ಹಾಗೆ ಸ್ವಲ್ಪ ಜುವೆಲ್ಸ್ಗಳಿರುತ್ತೆ. ಇದರಲ್ಲಿ ಏನಾದರೂ ದೊಡ್ಡ ಹೋಟೆಲ್ಸ್ ಎಲ್ಲ ಮಾಡ್ತೀನಿ ಅಂತಂದರೆ ಅಂಥವ್ರು ಇದನ್ನು ತೊಗೋಬೋದು, ಯೂಸ್ ಆಗುತ್ತೆ. ನಾರ್ಮಲಾಗೆಲ್ಲ ಏನಷ್ಟು ವರ್ಕ್ ಆಗೋಲ್ಲ, ಅಷ್ಟು ದೊಡ್ಡ ಪಾತ್ರೆಗಳನ್ನ ನಾವೇನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹೋಟೆಲ್ಸು ಅಂಥವ್ರಿಗೆಲ್ಲನೂ ಯೂಸ್ ಆಗುತ್ತೆ. ಇಲ್ಲಿ ಬಳೆಗಳನ್ನ ತೊಗೊಂಡಿದ್ದೆ ಲಾಸ್ಟ್ ಟೈಮು, ಜಾಸ್ತಿ ಅನ್ನಿಸ್ತು. ಸೊ ಹಾಗಾಗಿ ತೊಗೊಳ್ಳೋದಕ್ಕೆ ಹೋಗಲಿಲ್ಲ, ನಾನು ಸುಮ್ಮನೆ ಬಂದೆ. ನಮ್ಮಮ್ಮ ಒಂದು ದೇವಸ್ಥಾನಕ್ಕೆ ತೊಗೊಂಡೋಗೋದು, ಬ್ಯಾಗ್ ಕೇಳೋಣ ಬಾ ಅಂತ ಅಂತು. ಕೇಳಿದರೆ ತೊಗೋಬೇಕಾಗತ್ತೆ, ನೋಡಿಕೊಂಡು ಮಾತಾಡು ಅಂತಂದೆ. ಹಂಗಿದ್ರೆ ಬೇಡ ಬಾ ಅಂತ ಅಂತು. ಸರಿ ಆಯಿತು ಬಾ ಅಂತ ಹೇಳಿ ಹೋಗ್ತಾಯಿದ್ದೆ. ಹಂಗಿದ್ರು ಕೂಡ ಒಂದು ಕೇಳಿದ್ವಿ, 330 270 370 ಹೇಳಿದ್ರು. ನಮ್ಮತ್ತೆ ಅದನ್ನ 120 ಕೊಡ್ತೀರಾ ಅಂತ ಕೇಳಿದ್ರು. ಇನ್ನೊಂದು ಮಾತು ಎಕ್ಸ್ಟ್ರಾ ಕೇಳಬೇಡ ಭಾರತಿ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಇಟ್ಬಿಟ್ಟು ಎಸ್ಕೇಪ್ ಆದ್ವಿ ಈ ಕಡೆಗೆ. ನೋಡ್ತಾ ಇರ್ಬೋದು, ಮನೆಗೇನಾದರೂ ಡೆಕೋರೇಟಿವ್ ಐಟಮ್ಸ್ಗಳು ಬೇಕು ಅಂತಂದರೆ ಅದು ಕೂಡ ಇದೆ. ಸೊ ಇದೆಲ್ಲ ಪಾತ್ರೆಗಳು. ಇಷ್ಟು ದೊಡ್ಡದ್ರಲ್ಲೆಲ್ಲ ನಾವೇನು ಅಡುಗೆ ಮಾಡೋಕ್ಕೆ ಹೋಗಲ್ಲ. ಇಷ್ಟು ದೊಡ್ಡ ಸ್ಟವ್ ಒಂದು ತೊಗೋಬೋದು ಅಷ್ಟೇ, ಏನಾದರೂ ಹಬ್ಬಗಳನ್ನ ಮಾಡ್ತೀವಿ ಅಂತಂದರೆ ಅಂಥ ಟೈಮಲ್ಲಿ ಸ್ಟವ್ ಬೇಕಾಗುತ್ತೆ ಅಂತ ಹೇಳಿ ತೊಗೋಬೋದು. ಆದರೂ ದೊಡ್ಡ ಸ್ಟವ್ ಏನೂ ಇಲ್ಲ, ಚಿಕ್ಕ ಸ್ಟವ್ಗಳನ್ನೇ ತೊಗೋಬೋದು ಅಷ್ಟೇ. ಹೀಗೆ ನೋಡ್ಕೊಂಡು ಬರ್ತಾಯಿದ್ವಿ. ಸೊ ಹಾಗೆ ಏನಾದರೂ ತಿಂಡಿ ತೊಗೊಳ್ಳೋಣ ಅಂತ ನೋಡಿದೆ, ಆ ಕಡೆಗೆ ಹೋಗಲೇ ಇಲ್ಲ. ಲಾಸ್ಟ್ ಟೈಮ್ ಹೋಗಿದ್ದಾಗ ಸ್ಪೆಷಲ್ ಮೈಸೂರು ಪಾಕ್ ತೊಗೊಂಡು ಬಂದಿದ್ವಿ, ನನ್ನ ಮಗಳು ತಿಂದಿದ್ಲು, ಅದನ್ನ ನೋಡೋಣ ಅಂತ ಹೇಳಿ ಬಂದೆ. ಆಮೇಲೆ ಈ ಒಂದು ಪ್ಲೇಸ್ ಇದೆಯಲ್ಲ, ಈ ಹೂಗಳನ್ನೆಲ್ಲ ಇಟ್ಕೊಂಡಿರೋದು, ಇದೇ ಜಾಗದಲ್ಲಿ ಬಂದಿದ್ದೀವಿ ಈ ಕಡೆ ಕ್ರಾಸಲ್ಲಿ, ಆದರೆ ಅದು ನೋಡೇ ಇಲ್ಲ. ಇವಾಗ ಇಲ್ಲಿಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ನೋಡ್ತಾ ನಾವು ಈ ಜಾಗಕ್ಕೆ ಹೋಗಲೇ ಇಲ್ವಲ್ಲ ಅಂತ ಅಂದ್ಕೊಂಡ್ವಿ. ಆದರೂ ಬರುವಾಗ ನಾವಿದ್ರ ಪಕ್ಕದಲ್ಲೇ ಬಂದಿದ್ವಿ, ಬಟ್ ಇದಕ್ಕೂ ಗೊತ್ತಾಗಲೇ ಇಲ್ಲ. ಸೊ ಮೇಲ್ಗಡೆ ನಿಂತ್ಕೊಂಡು ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ಸೊ ಚೆನ್ನಾಗಿತ್ತಲ್ಲ ಅಂತ ಹೇಳಿ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ಇವಾಗ ನೆಕ್ಸ್ಟ್ ಪ್ಲೇಸ್ ಚೇಂಜು. ಇವಾಗ ಇಲ್ಲಿ ಬಂದಿದ್ದೀವಿ ಅಂತ ಯಾರಾದರೂ ಗೆಸ್ ಮಾಡಿ ಹೇಳೋರಿದ್ರೆ ಕಮೆಂಟ್ ಹಾಕಿ. ಸೊ ಇದು ಕಂಠೀರವ ಸ್ಟೇಡಿಯಂ ಅಲ್ಲ, ಸ್ಟುಡಿಯೋ. ರಾಜ್ಕುಮಾರ್ ಹಾಗೆ ಪುನೀತ್ ರಾಜ್ಕುಮಾರ್ ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಇನ್ನು ಸಮಾಧಿ ಮಾಡಿದ್ದಾರೆ ಆ ಒಂದು ಜಾಗ. ಪಕ್ಕದಲ್ಲೇ ನಮ್ಮ ಅಂಬರೀಷ್ ಅವರು ಕೂಡ ಇದ್ದಾರೆ. ಸೊ ಮೊದಲಿಗೆ ಇವ್ರನ್ನ ನೋಡ್ಕೊಂಡು ಆಮೇಲೆ ಅಂಬರೀಷ್ ಅವ್ರನ್ನ ನೋಡೋದಕ್ಕೆ ಹೋಗಬೇಕು. ಸ್ಟಾರ್ಟಿಂಗ್ ನಾವು ಮುಂಚೆ ಬಂದಾಗ ಇನ್ನು ಪುನೀತ್ ರಾಜ್ಕುಮಾರ್ ಅವ್ರದ್ದು ಏನೂ ಇದು ಮಾಡಿರಲಿಲ್ಲ. ಸೊ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ದು ಇದನ್ನೆಲ್ಲ ಸಮಾಧಿ ಎಲ್ಲ ಕ್ಲಿಯರ್ ಮಾಡಿದರು. ಅದಾದಮೇಲೂ ಕೂಡ ಒಂದು ಸಲ ಬಂದಿದ್ವಿ, ಇನ್ನೂ ಕ್ಲಿಯರ್ ಆಗಿರಲಿಲ್ಲ. ಇವತ್ತು ಬಂದಾಗ ಫುಲ್ ಎಲ್ಲ ಆಗಿತ್ತು. ಇದನ್ನೆಲ್ಲ ನೋಡಿಕೊಂಡು ಬರ್ತಾಯಿದ್ದೀವಿ. ನಮ್ಮ ಅಮ್ಮನೂ ಕೂಡ ಪುನೀತ್ ರಾಜ್ಕುಮಾರ್ ಇದ್ದಾಗ ಅಂದರೆ ಅವ್ರು ಸಮಾಧಿ ಮಾಡಿದ್ಮೇಲೆ ಬಂದಿಲ್ಲ. ಸೊ ನನ್ನ ಮಗಳಿಗೆ ಬಬಲ್ಸ್ ಕೊಡಿಸ್ಬಿಟ್ಟೆ ಅಂತ ಫುಲ್ ಖುಷಿಯಾಗಿ ಬಂದಿದ್ದಾಳೆ. ಬಬಲ್ಸ್ ಕೊಡಿಸ್ಲಿಲ್ಲ ಅಂತ ರೋಡ್ ತುಂಬ ಅಳ್ಕೊಂಡು ಕಿರ್ಚ್ಕೊಂಡು ಬರ್ತಾಯಿದ್ಲು. ಕೊಡಿಸಿದ್ದಕ್ಕೆ ಫುಲ್ ಖುಷಿಯಾಗಿ ಬಂದಿದ್ದಾಳೆ. ಸೊ ಇಲ್ಲಿ ನೀರಿರುತ್ತೆ, ಬಟ್ ಇವಾಗೇನು ಸ್ವಲ್ಪ ಕೂಡ ನೀರಿಲ್ಲ. ಮುಂಚೆ ಎಲ್ಲ ನೀರೆಲ್ಲ ಇತ್ತು, ಚೆನ್ನಾಗಿರ್ತಿತ್ತು. ಸೊ
ಹೀಗೆ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಯಾರ್ಯಾರು ನೋಡಿಲ್ಲ ಅವರು ಆರಾಮಾಗಿ ಬಂದು ನೋಡ್ಬೋದು. ಇವಾಗ ಕ್ಲಿಯರ್ ಆಗಿದೆ. ಕೆಲವೊಂದು ಸಲ ಮಾತ್ರ ಕ್ಲೋಸ್ ಮಾಡಿರ್ತಾರೆ, ಇವಾಗೇನು ಕ್ಲೋಸ್ ಮಾಡಿಲ್ಲ. ರಶ್ಶು ಕೂಡ ಇರಲಿಲ್ಲ, ಆರಾಮಾಗಿ ಬಂದು ನೋಡ್ಕೊಂಡು ಬಂದ್ವಿ. ಫ್ಲವರ್ಸ್ ಎಲ್ಲ ಇಡೋರೆಲ್ಲ ಇಡ್ತಾರೆ. ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋರು ಕೂಡ ಹೋಗ್ತಾರೆ. ಫಸ್ಟು ರಾಜ್ಕುಮಾರು, ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್, ಆಮೇಲೆ ಪುನೀತ್ ರಾಜ್ಕುಮಾರ್ ಆ ಥರ ಇರೋದು. ಆದರೆ ನಾವು ಫಸ್ಟು ಬರುವಾಗ ಪುನೀತ್ ರಾಜ್ಕುಮಾರ್ನ ನೋಡಿಕೊಂಡು, ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ನ ನೋಡಿಕೊಂಡು, ಆಮೇಲೆ ಲಾಸ್ಟಲ್ಲಿ ರಾಜ್ಕುಮಾರ್ ಅವ್ರನ್ನ ನೋಡಿಕೊಂಡು ಬರ್ಬೋದು. ಸೊ ನೋಡ್ತಾ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕಿಂತ ಚೆನ್ನಾಗಿ ಅಂಬರೀಷ್ ಅವ್ರದ್ದನ್ನ ಅಂದರೆ ಇದು ಮಾಡಿದ್ದಾರೆ. ಒಂದು ಇಂಟೀರಿಯರ್ ಏನು ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು. ಸಮಾಧಿ ಡಿಸೈನು ಅದನ್ನೆಲ್ಲ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇವ್ರದ್ದು ಒಂದೇ ಥೀಮಲ್ಲಿ ಮಾಡಿದ್ದಾರೆ. ರಾಜ್ಕುಮಾರ್ ಅವ್ರಿಗೆ ಮಾತ್ರ ಅವ್ರು ಮಾಡಿರುವಂತಹ ಮೂವಿಗಳದ್ದು ಕೆಲವೊಂದು ಪಿಕ್ಚರ್ಗಳನ್ನ ಎಲ್ಲ ಹಾಕಿದ್ದಾರೆ. ಸೊ ನಾವು ಫಸ್ಟು ರಾಜ್ಕುಮಾರ್ ಇದ್ದಾಗೂ ಬಂದಿದ್ವಿ, ಅಂದರೆ ಅವ್ರು ಸಮಾಧಿ ಫಸ್ಟ್ ಮಾಡಿದ್ರಲ್ಲ ಅವಾಗ ಬಂದಿದ್ವಿ. ಇವಾಗಲೂ ಕೂಡ ಇದು ಒಂದು 4 ಟೈಮ್ ಏನೋ ಬರ್ತಾ ಇರೋದು. ಸೊ ಬೆಂಗಳೂರಲ್ಲಿ ಇದ್ದವರು ಬರ್ತಾ ಇರ್ತಾರೆ. ಯಾರು ಹಳ್ಳಿಲಿರ್ತೀರ ಅಥವಾ ಬರೋದಕ್ಕಾಗಿರೋಲ್ಲ ಅಂಥವ್ರು ನೋಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಆ ಕಡೆ ಈ ಕಡೆ ನೀರಿರ್ತಿತ್ತು, ಇವಾಗ ಸ್ವಲ್ಪ ಕ್ಲಿಯರ್ ಮಾಡಿದ್ದಾರೆ. ಮಳೆ ಎಲ್ಲ ಬಂದಿತ್ತಲ್ವ, ಹಾಗಾಗಿ ಕ್ಲಿಯರ್ ಮಾಡಿದ್ದಾರೆ. ನನ್ನ ಮಗಳು ಇದನ್ನೆಲ್ಲ ನೋಡ್ಕೊಂಡು ಬರ್ತಾಯಿದ್ಲು. ಈಗ ಅದನ್ನು ಮುಗಿಸ್ಕೊಂಡು ನಾವಿವಾಗ ಅಂಬರೀಷ್ ಅವ್ರ ಸಮಾಧಿನ ನೋಡೋದಕ್ಕೆ ಬರ್ತಾಯಿದ್ದೀವಿ. ಪಕ್ಕನೇ ಇದೆ. ಅಂದರೆ ಅಫಿಷಿಯಲ್ಸ್ ಎಲ್ಲ ಬಂದರು, ಅವ್ರ ಫ್ಯಾಮಿಲಿಯವ್ರು ಬಂದರು ಅಂತ ಅಂದರೆ ಅಲ್ಲೇ ಬರೋದಕ್ಕೆ, ಇಲ್ಲೇ ಪಕ್ಕದಲ್ಲಿ ಕಾಂಪೌಂಡ್ ಏನು ಕಾಣಿಸ್ತಾ ಇದೆ, ಇದರಲ್ಲೇ ಗೇಟ್ ಇದೆ. ಸೊ ನೋಡಬಹುದು, ಆ ಕಡೆ ಗೇಟ್ ಇದೆ. ಇದನ್ನು ನಾರ್ಮಲ್ ಪೀಪಲ್ಸ್ ಎಲ್ಲ ಏನು ಪಬ್ಲಿಕ್ ಬರ್ತಾರೆ ಅವ್ರು ಓಡಾಡೋದಕ್ಕೆ ಗೇಟ್ ಇಲ್ಲ. ಇವರು ಸಪ್ರೇಟಾಗಿ ಮೇನ್ ಡೋರ್ ಏನಿದೆ ಅದರಿಂದನೇ ಬರಬೇಕು. ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಮಾತ್ರ ತುಂಬ ಚೆನ್ನಾಗಿದೆ. ಅವ್ರ 3 ಜನದ್ದು ಎಷ್ಟಿದೆ ಅಷ್ಟು ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇವ್ರದ್ದೊಂದು ದೊಡ್ಡ ಸ್ಟ್ಯಾಚು ಕೂಡ ಇದೆ. ಹಾಗೆ ಇವರ ಸಮಾಧಿ ಏನಿದೆ ಅದನ್ನು ಕೂಡ ಡಿಫ್ರೆಂಟಾಗಿ ಡಿಸೈನ್ನ ಮಾಡಿಸಿದ್ದಾರೆ. ನೋಡೋದಕ್ಕೆ ಚೆನ್ನಾಗಿದೆ. ಇಲ್ಲೂ ಕೂಡ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. ರೀಸೆಂಟಾಗಿ ಏನೋ ಫಂಕ್ಷನ್ಸ್ ಮಾಡಿಸಿದ್ರು ಅನಿಸುತ್ತೆ. ಜರ್ಮನಿ ಟೆಂಟ್ ಎಲ್ಲ ಹಾಗೆ ಬಿಟ್ಟಿದ್ರು, ಅದನ್ನು ಕ್ಲಿಯರ್ ಆಗಿರಲಿಲ್ಲ. ಸೊ ನಾವು ಹಾಗೆ ಇಲ್ಲೆಲ್ಲ ನೋಡಿಕೊಂಡು ಹಾಗೆ ಓಡಾಡಿಕೊಂಡು ಬಂದ್ವಿ. ಯಾರ್ಯಾರು ಇದನ್ನು ನೋಡಬೇಕು ಅಂತ ಆಸೆ ಇರುತ್ತೆ ಅವರು ಹೀಗೆ ನೋಡ್ಕೊಳ್ಳಿ. ಸಾಧ್ಯವಾದರೆ ಬಂದು ನೀವು ನೋಡಬಹುದು. ನೋಡ್ತಾ ಇರ್ಬೋದು, ಈ ರೀತಿ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಮೇಂಟೆನೆನ್ಸು, ಪೂಜೆ ಅದನ್ನೆಲ್ಲ ಅವರು ಬೇರೆಯವ್ರಿಗೆ ಸೆಕ್ಯೂರಿಟಿಗೆಲ್ಲ ಕೊಟ್ಟಿರ್ತಾರೆ ಅನಿಸುತ್ತೆ. ಸೊ ನಾವು ಕೂಡ ನಮ್ಮ ಅತ್ತೆ, ನಮ್ಮ ಮಗಳು 3 ಜನ ಇಡೀ ದಿನ ಇಷ್ಟೆಲ್ಲ ಸುತ್ತಾಡಿಕೊಂಡು ಮನೆ ಕಡೆ ಹೊರಡ್ಬೇಕೀಗ. ನನ್ನ ಮಗಳನ್ನ ಇಲ್ಲಿ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಚೆನ್ನಾಗಿ ಆಟ ಆಡಿಸಿ ಆಮೇಲೆ ನಾವು ಇಲ್ಲಿಂದ ಹೊರಡೋದು ಅಂತ ಹೇಳಿ ಪ್ಲ್ಯಾನ್ನ ಮಾಡಿಕೊಂಡು ಇವಾಗ ಬರ್ತಾಯಿದ್ದೀವಿ. ನಾನು ಹೇಳಿದೆ ಇವತ್ತು ಎಲ್ಲೂ ಕೂಡ ಅಷ್ಟೊಂದೇನು ರಶ್ ಅಂತ ಅನ್ನಿಸ್ಲಿಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ಸೆಕ್ಯೂರಿಟಿ ಎಲ್ಲ ಕೂತಿದ್ದಾರೆ. ಹಾಗೆ ಎಲ್ಲರೂ ಕೂಡ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದರು. ನಾನು ಕೂಡ ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡೆ. ನನ್ನ ಮಗಳು ಜಾಸ್ತಿ ಫೋಟೋಗೆಲ್ಲ ಇದು ಮಾಡಲಿಲ್ಲ, ಹಾಗಾಗಿ ನಾನು ಒಂದು ಫೋಟೋನ ತೊಗೊಂಡೆ. ಇವ್ರದ್ದನ್ನ ವೀಡಿಯೋ ಮಾಡಿಕೊಂಡೆ. ಒಂದು 4 ಟೈಮ್ಸ್ ಏನೋ ಬಂದಿದ್ದೀನಿ. ಸೊ ಇಲ್ಲಿಗೆ ಬಂದಿರೋದು 2nd ಟೈಮ್. ರಾಜ್ಕುಮಾರ್ ಸಮಾಧಿಯವ್ರ ಹತ್ರ ಒಂದು 4 ಟೈಮ್ ಏನೋ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಥೀಮಲ್ಲಿದೆ. ಅವ್ರದ್ದು ಒಂದು ಬಾಕ್ಸ್ ನಾರ್ಮಲ್ ಸಮಾಧಿ ಆ ಥರ ಇದೆ. ಇವ್ರದ್ದು ಡಿಫ್ರೆಂಟಾಗಿ ಮಾಡಿದ್ದಾರೆ. ದಿನ ಬೆಳಗ್ಗೆ ದೀಪ ಹಚ್ಚೋದು, ಹೂವಿಡೋದು ಎಲ್ಲ ಮಾಡ್ತಾರೆ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು.